ಸದನ ಸೆಷನ್ ಗದ್ದಲ ಕೋಲಾಹಲ ಎಲ್ಲವೂ ಕೂಡ ಮುಗಿತು. ಇದಾದ ನಂತರ ಅಸಲಿ ಪಿಕ್ಚರ್ ಶುರುವಾಗುತ್ತೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಈಗ ಆ ಸ್ಟೇಜ್ಗೆ ಬಂದು ನಿಂತಿದೆ ಕುರ್ಚಿ ಕಾಳಗ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಹೈಕಮಾಂಡ್ ಅನ್ನ ಕೂಡ ಭೇಟಿ ಮಾಡೋದಕ್ಕೆ ಹಾತೊರೆಯುತ್ತಿದ್ದಾರೆ. ಹೈಕಮಾಂಡ್ ಅನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೂ ಕೂಡ ಏನಾದರೂ ಬುಲಾವ್ ಬರುತ್ತಾ, ಬನ್ನಿ ನೀವು ದೆಹಲಿಗೆ ಅಂತೇಳಿ ಕುತೂಹಲ ಇದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಇಬ್ಬರಿಗೂ ಏನೋ ಹೇಳಿದಾರೆ, ಅವರು ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಯಾರಿಗೂ ಏನು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದಂತೂ ಸಹಜ. ಕಾಂಗ್ರೆಸ್ ಪವರ್ ಫೈಟ್ ನಲ್ಲಿ ಕುರ್ಚಿ ಕಾಳಗ. ಗದ್ದುಗೆ ಏರೋಕೆ ರೆಡಿಯಾದ್ರ ಡಿಕೆಶಿ. ಕಾಂಗ್ರೆಸ್ ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಪಗಡೆಯಾಟ ಜೋರಾಗಿದೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ವಿರೋಧಿ ಬಣದ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಲು ಡಿಕೆಶಿ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ಅಧಿವೇಶನ ಮುಗಿಯುತ್ತಿದ್ದಂತೆ ಇತ್ತ ಕುರ್ಚಿ ಕಾಳಗ ಮಿತಿ ಮೀರಿದೆ. ದೆಹಲಿ ಪ್ರವಾಸಕ್ಕೆ ಡಿಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಮಂಗಳವಾರ ಇತ್ಯರ್ಥವಾಗುತ್ತಾ ಕುರ್ಚಿ ಭವಿಷ್ಯ. ನಿಮ್ ತಿಳಿಸಿ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದಾರೆ, ಅವರು ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದ? ಸಂಕ್ರಾಂತಿಗೆ ರಾಜಕೀಯದಲ್ಲಿ ಬದಲಾವಣೆ. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದಂತೂ ಸಹಜ, ತಮ್ಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ನೋಡೋಣ. ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು. ಯಾವ ರೀತಿಯ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ. ಆ ಮೂವರಿಗೆ ಒಪ್ಪಂದದ ಬಗ್ಗೆ ಗೊತ್ತು. ಗೊತ್ತಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಯಾರಿಗೂ ಏನು ಗೊತ್ತಿಲ್ಲ. ಡಿಸಿಷನ್ ಆಗಿದೆ ಅಂತ ನೀವು ಅವ್ರನ್ನ ಕೇಳಬೇಕು. ನನ್ನನ್ನು ಕೇಳಿದ್ರೆ ನೀವು ನಿಮಗೆ ಅನಿಸಿದ್ದನ್ನು ಹೇಳಿದ್ರೆ ಆಗೋದಿಲ್ಲ. ನನ್ನನ್ನು ಕೇಳಿದಿರಿ, ನಾನು ಹೇಳಿದ್ದೀನಿ. ಅವ್ರನ್ನೇ ಕೇಳಿರಿ. ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಅದು ನನಗೆ ಗೊತ್ತಿಲ್ಲ. ಗೊತ್ತಿರೋದು ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವ್ರಿಗೆ. ಸೋನಿಯಾ ಗಾಂಧಿ ಫೋನ್ ಮಾಡಿದ್ರಂತ. ಸೋನಿಯಾ ಗಾಂಧಿ ಅವರು ಡೈರೆಕ್ಟ್ ಫೋನ್ ಮಾಡಿದ್ರು ನಿಮ್ಗೆ? ಅಲ್ಲ, ಯಾರು ಹೇಳಿದ್ ನಿಮ್ಗೆ? ಆಯ್ತು, ಯಾವಾಗ ಕರೆದಿದ್ದಾರೆ? ಮತ್ ಬಿಡಿ, ಡೆಲ್ಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಕರೆದಿರೋದು ನಿಜನಾ? ಕರೆದಿರೋದು ನಿಜ ಇದ್ರೆ ಯಾರಾದ್ರೂ ಹೇಳ್ತಾರೆ. ಕೈ ಅನ್ನೋದು ಅಷ್ಟೇ ಇದೆ, ಕಮಾಂಡ್ ಇಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿರ್ಲಿಕ್ಕೆ ಒಂದು ಆದೇಶವನ್ನ ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತನ್ನ ಕೆಲಸವನ್ನ ಸರಿಯಾಗಿ ಮಾಡಬೇಕು, ಇಲ್ಲ ಅಂದ್ರೆ ಜನ ಇದಕ್ಕೆ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ. ಕಾಂಗ್ರೆಸ್ ಅಂತರ್ಯುದ್ಧದಲ್ಲಿ ಒಪ್ಪಂದದ ಬಿರುಗಾಳಿ ಬೀಸುತ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಜಂಗಿ ಕುಸ್ತಿ ಜೋರಾಗಿದೆ. ಬಣಗಳ ನಡುವೆ ಮಾತಿನ ಬಾಂಬ್ ಸ್ಫೋಟವಾಗುತ್ತಿದೆ. ಪಟ್ಟದ ಚದುರಂಗದ ಆಟದಲ್ಲಿ ಗೆಲ್ಲೋರು ಯಾರು ಅನ್ನೋದೇ ಸಸ್ಪೆನ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸದನ ಸೆಷನ್ ಗದ್ದಲ ಕೋಲಾಹಲ ಎಲ್ಲವೂ ಕೂಡ ಮುಗಿತು. ಇದಾದ ನಂತರ ಅಸಲಿ ಪಿಕ್ಚರ್ ಶುರುವಾಗುತ್ತೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಈಗ ಆ ಸ್ಟೇಜ್ಗೆ ಬಂದು ನಿಂತಿದೆ ಕುರ್ಚಿ ಕಾಳಗ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೆ
ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಹೈಕಮಾಂಡ್ ಅನ್ನ ಕೂಡ ಭೇಟಿ ಮಾಡೋದಕ್ಕೆ ಹಾತೊರೆಯುತ್ತಿದ್ದಾರೆ. ಹೈಕಮಾಂಡ್ ಅನ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೂ ಕೂಡ ಏನಾದರೂ ಬಲ ಬರುತ್ತಾ, ಬನ್ನಿ ನೀವು ದೆಹಲಿಗೆ ಅಂತೇಳಿ ಕುತೂಹಲ ಇದೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಇಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಯಾರಿಗೂ ಏನು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆ ಆಗೋದು ಸಹಜ. ಕಾಂಗ್ರೆಸ್ ಪವರ್ ಫೈಟ್ ನಲ್ಲಿ ಕುರ್ಚಿ ಕಾಳಗ. ಗದ್ದುಗೆ ಏರೋಕೆ ರೆಡಿಯಾದ್ರ ಡಿಕೆಶಿ. ಕಾಂಗ್ರೆಸ್ ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಪಗಡೆಯಾಟ ಜೋರಾಗಿದೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ವಿರೋಧಿ ಬಣದ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸಲು ಡಿಕೆಶಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಅಧಿವೇಶನ ಮುಗಿಯುತ್ತಿದ್ದಂತೆ ಇತ್ತ ಕುರ್ಚಿ ಕಾಳಗ ಮಿತಿ ಮೀರಿದೆ. ದೆಹಲಿ ಪ್ರವಾಸಕ್ಕೆ ಡಿಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಮಂಗಳವಾರ ಇತ್ಯರ್ಥವಾಗುತ್ತಾ ಕುರ್ಚಿ ಭವಿಷ್ಯ. ನಿಮ್ ತಿಳಿಸ್ತೇ ನಾವೇನು ಮಾಡೋಣ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದ? ಸಂಕ್ರಾಂತಿಗೆ ರಾಜಕೀಯದಲ್ಲಿ ಬದಲಾವಣೆ. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆ ಆಗಂತೂ ಸಹಜ. ತಮ್ಗೆಲ್ಲ ಗೊತ್ತಿದೆ. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೋ ನೋಡೋಣ. ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು. ಯಾವ ರೀತಿಯ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ. ಆ ಮೂವರಿಗೆ ಒಪ್ಪಂದದ ಬಗ್ಗೆ ಗೊತ್ತು. ಗೊತ್ತಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಇನ್ಯಾರಿಗೂ ಏನು ಗೊತ್ತಿಲ್ಲ. ಡಿಸಿಷನ್ ಆಗಿದೆ ಅಂತ ನೀವು ಅವ್ರನ್ನ ಕೇಳಬೇಕು. ನನ್ನನ್ನು ಕೇಳಿದ್ರೆ ನೀವು ನಿಮಗೆ ಅನ್ಸಿದ್ದನ್ನು ಹೇಳಿದ್ರೆ ಆಗೋದಿಲ್ಲ. ನನ್ನ ಕೇಳಿದ್ರಿ, ನಾನು ಹೇಳಿದ್ದೀನಿ. ಅವ್ರನ್ನೇ ಕೇಳಿ, ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡಕ್ ಆಗೋದಿಲ್ಲ. ಅದು ನನಗೆ ಗೊತ್ತಿಲ್ಲ. ಗೊತ್ತಿರೋದು ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಅವ್ರಿಗೆ. ಸೋನಿಯಾ ಗಾಂಧಿ ಫೋನ್ ಮಾಡಿದ್ರಂತ. ಸೋನಿಯಾ ಗಾಂಧಿ ಅವರು ಡೈರೆಕ್ಟ್ ಫೋನ್ ಮಾಡಿದ್ರು ನಿಮ್ಗೆ? ಅಲ್ಲ, ಯಾರು ಹೇಳಿದ್ದು ನಿಮ್ಗೆ? ಆಯ್ತು, ಯಾವಾಗ ಕರೆದಿದ್ದಾರೆ? ಮತ್ ಬಿಡಿ, ಡೆಲ್ಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಕರೆದಿರೋದು ನಿಜ ಇದ್ರೆ ಯಾರಾದ್ರೂ ಹೇಳ್ತಾರೆ. ಕೈ ಅನ್ನೋದು ಅಷ್ಟೇ ಇದೆ, ಕಮಾಂಡ್ ಇಲ್ಲ. ಕಾಂಗ್ರೆಸ್ ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ರು ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೇನೆ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಗೊಂದಲಮಯವಾದಂತಹ ವಾತಾವರಣದಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಬಂದಿದೆ. ಉಳಿದ 5 ವರ್ಷ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. 5 ವರ್ಷ ಅವರ ಆಡಳಿತವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ವಿರೋಧ ಪಕ್ಷದಲ್ಲಿರ್ಲಿಕ್ಕೆ ಒಂದು ಆದೇಶವನ್ನ ಜನಾದೇಶ ಬಂದಿದೆ. ನಾವು ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಪೂರೈಕೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ತನ್ನ ಕೆಲಸವನ್ನ ಸರಿಯಾಗಿ ಮಾಡಬೇಕು. ಇಲ್ಲ ಅಂದ್ರೆ ಜನ ಇದಕ್ಕೆ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ. ಕಾಂಗ್ರೆಸ್ ಅಂತರ್ಯುದ್ಧದಲ್ಲಿ ಒಪ್ಪಂದದ ಬಿರುಗಾಳಿ ಬೀಸುತ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಜಂಗಿ ಕುಸ್ತಿ ಜೋರಾಗಿದೆ. ಬಣಗಳ ನಡುವೆ ಮಾತಿನ ಬಾಂಬ್ ಸ್ಫೋಟವಾಗುತ್ತಿದೆ. ಪಟ್ಟದ ಚದುರಂಗದ ಆಟದಲ್ಲಿ ಗೆಲ್ಲೋರು ಯಾರು ಅನ್ನೋದೇ ಸಸ್ಪೆನ್ಸ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.